ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇದು ನಾಯಕತ್ವದ ಪ್ರತಿಷ್ಠೆಯ ಸಮರವಾಗಿ ಕೂಡ ಭಾಸವಾಗ್ತಾ ಇದೆ. ಈ ಹೊತ್ತಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅಚ್ಚರಿಯ ನಿರ್ಧಾರ, ಮಹತ್ವದ ತೀರ್ಮಾನವೊಂದನ್ನು ಮಾಡಿಬಿಟ್ಟಂಗೆ ಕಾಣಿಸ್ತಾ ಇದೆ ಈಗ. ಹಾಗೆ ಈ ಸರ್ಕಾರದ ಬುಡಕ್ಕೆ ಸಂಬಂಧಪಟ್ಟಂತಹ ಭವಿಷ್ಯವನ್ನು ನೋಡ್ತಿರೋದು ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಯೋಗೇಶ್ವರ್ ನಿಲ್ತಾರ, ನಿಖಿಲ್ ನಿಲ್ತಾರ, ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ನಿಲ್ತಾರ, ಡಿ ಕೆ ಶಿವಕುಮಾರ್ ಅವರೇ ನಿಲ್ತಾರ, ಅವ್ರ ಪುತ್ರಿ ಬರ್ತಾರ. ಇಂಥದ್ದೆಲ್ಲ ಚರ್ಚೆಗಳು ಸಿಕ್ಕಾಪಟ್ಟೆ ಜೋರಾಗಿದೆ. ಇನ್ನೂ ಸ್ವಲ್ಪ ಟೈಮ್ ಇತ್ತು ಬಿಸಿ ಏರೋದಕ್ಕೆ. ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟರು, ಟೆಂಪಲ್ ರನ್ ಶುರು ಮಾಡಿದ್ರು, ನಾನೇ ನಿಂತರೂ ನಿಲ್ಲಬಹುದು ಅನ್ನುವ ಸುಳಿವುಗಳನ್ನ ಕೊಟ್ಟರು, ಅಲ್ಲಿಂದ ಶುರುವಾಯಿತು, ಜಾಸ್ತಿ ಆಯಿತು ಚನ್ನಪಟ್ಟಣದ ಬಿಸಿ. ಈಗ ಕೆಸರಚಾಟ, ಪರಸ್ಪರ ವಾಗ್ದಾಳಿ ನಡೆಸ್ಕೊಳ್ಳೋದು ಎಲ್ಲ ನಡೀತಾ ಇದೆ. ಚನ್ನಪಟ್ಟಣ ಪ್ರತಿಷ್ಠೆಯ ಸಮರ ಆಗಿದೆ. ಒಕ್ಕಲಿಗ ನಾಯಕತ್ವದಲ್ಲಿ ನಾನಾ ನೀನಾ, ಮಾಡು ಇಲ್ಲವೇ ಮಡಿ ಫೈಟ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಸಕ್ಸಸ್ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಅಂದುಕೊಂಡಂತೆ ಲೆಕ್ಕಾಚಾರ ಪಕ್ಕ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಅರಗಿಸಿಕೊಳ್ಳಲಾರ್ದ ಆಘಾತ. ಈ ರೀತಿಯದ್ದು ಒಂದು ಫಲಿತಾಂಶ ಬರಬಹುದು, ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ಊಹೆ ಮಾಡ್ಕೊಂಡಿರ್ಲಿಲ್ಲ. ಇದು ದೊಡ್ಡ ಕುರ್ಚಿಯ ಕನಸನ್ನು ಕೂಡ ಭಗ್ನಗೊಳಿಸಿದೆ. ಹಾಗಾಗಿ ಈಗ ಇರೋದು ಒಂದು ಚಾನ್ಸು, ಬೈ ಎಲೆಕ್ಷನ್ ಗೆದ್ದು ತೋರಿಸ್ಬೇಕು. ಸೊ ನಾನೇ ನಿಂತರೂ ನಿಲ್ಲಬಹುದು ಅಂತ ಹೇಳಿ ಮತ್ತೆ ಇಲ್ಲ ನಾನು ಬರಲ್ಲ, ಮತ್ತೆ ಯಾಕೆ ಬೈ ಎಲೆಕ್ಷನ್ ಮಾಡೋಣ ಕನಕಪುರಕ್ಕೆ ಅಂತ ಉಲ್ಟಾ ಹೊಡೆದಿದ್ದು ಎಲ್ಲ ಆಯ್ತಲ್ಲ. ಇದ್ರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ತೀರ್ಮಾನ ಏನು, ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿಂದ ಅಭ್ಯರ್ಥಿಯ ಹೆಸರು ಫೈನಲ್ ಆಗೇ ಬಿಡ್ತಾ. ಕೇಂದ್ರ ಸಚಿವರು ಈಗ ಮಿಂಚಿನ ಸಂಚಾರ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಮೀಟಿಂಗ್ಗಳು, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಕುಮಾರಸ್ವಾಮಿ ಅವರ ಅಬ್ಬರ ಜೋರಾಗಿದೆ. ಈಗ ಮತ್ತೆ ಬಲವನ್ನ ಜಾಸ್ತಿ ಮಾಡಿಕೊಂಡು ಚನ್ನಪಟ್ಟಣದಲ್ಲಿ JDS ಕಾರ್ಯಕರ್ತರು ಹೇಳ್ತಿರೋದು, ಕುಮಾರಣ್ಣ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಇರ್ತಾರೆ, ಹಾಗಾಗಿ ನಿಖಿಲ್ ಬರಲಿ, ರಾಜ್ಯಾಧ್ಯಕ್ಷರು ಆಗಲಿ, ಅವ್ರಿಗೊಂದು ಬಲ ಬರುತ್ತೆ. ಸೋತಿದ್ದಾರೆ, ಈಗ ಒಂದು ಅವಕಾಶ ಇದೆ ನಿಖಿಲ್ಗೆ ಅಂತ ಒತ್ತಡ ಇದ್ದೇ ಇರುತ್ತೆ. ನೀವು ಬಿಟ್ಕೊಟ್ಟಿರೋ ಕ್ಷೇತ್ರ BJPಗೆ ಯಾಕೆ ಕೊಡೋಣ ಅನ್ನೋ ಪ್ರಶ್ನೆ ಬರಬಹುದು. ಆದರೆ ಕುಮಾರಸ್ವಾಮಿ ಅವರ ಎಚ್ಚರಿಕೆಯ ನಡೆ. 2 ಬಾರಿ ಸೋತಿರುವಂಥ ನಿಖಿಲ್ ನೋವೇನು ಅನ್ನೋದು ನನಗೆ ಗೊತ್ತು. ಈ ಬಾರಿ ಸ್ಪರ್ಧೆ ಮಾಡುವ ಯಾವ ಒಂದು ಸಣ್ಣ ಸಾಧ್ಯತೆ ಕೂಡ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ನಿಖಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಮುಂದಿನ ದಿನಗಳಲ್ಲಿ ನಿಖಿಲ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬಹುದೇ ಬಿಟ್ರೆ ಬೈ ಎಲೆಕ್ಷನ್ನಲ್ಲಿ ಅವ್ರನ್ನ ನಿಲ್ಲಿಸಲ್ಲ ಅನ್ನೋದು ತೀರ್ಮಾನ ಆಗಿದೆ. ಈಗ ಸೂರಜ್ ರೇವಣ್ಣ ಕೇಸ್ ಬೇರೆ ಬ್ಲಾಸ್ಟ್ ಆಗಿದೆ. ಅದಕ್ಕೂ ಕುಮಾರಸ್ವಾಮಿ ಅವ್ರಿಗೆ ಏನು ಸಂಬಂಧ ಇಲ್ಲದೆ ಹೋದ್ರೂ ದೇವೇಗೌಡರ ಫ್ಯಾಮಿಲಿ ಅಂತ ಮುಜುಗರಕ್ಕೆ ಕಾರಣ ಆಗಬಹುದಾ, ಎಲೆಕ್ಷನ್ನಲ್ಲಿ ಎಫೆಕ್ಟ್ ಆಗಬಹುದಾ ಅನ್ನೋ ಒಂದು ಚರ್ಚೆ ಅಂತೂ ಇದ್ದೇ ಇರುತ್ತಲ್ಲ. ಪ್ರಜ್ವಲ್ ರೇವಣ್ಣ ಕೇಸ್ ಹಾಸನದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಎಫೆಕ್ಟ್ ಆಗಲಿಲ್ಲ. ಹಾಗಿರುವಾಗ ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣದಲ್ಲಿ ಅದರ ಪರಿಣಾಮ ಆಗಬಹುದು ಅನ್ನೋದು ತುಂಬ ದೂರದ ಮಾತಾಗ್ಬಿಡುತ್ತೆ. ಆದರೂ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಹಠಕ್ಕೆ ಬಿದ್ದಿರೋ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ವಶಕ್ಕೆ, ಈ ಥರದ ಮುಜುಗರದ ಸನ್ನಿವೇಶಗಳು ಕೂಡ ಎದುರಾಗಿರೋ ಹೊತ್ತಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇನಾದರೂ ಕಣಕ್ಕಿಳಿಸಿದ್ರೆ ಹೆಚ್ಚು ಕಡಿಮೆ ಆಗಬಹುದು. ಸಿಡಿದೆದ್ದ CP ಯೋಗೇಶ್ವರ್ ಏನು ಮಾಡ್ತಾರೆ, ಒಳಗೆ ಇಟ್ಕೊಡ್ತಾರ? CP ಯೋಗೇಶ್ವರ್ ಅವ್ರನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಕರ್ಕೊಳ್ತಾರ? ಅದು ನಾಳೆ ಇನ್ನೇನೇನು ಎಡವಟ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಳ್ಳೋದೇನು ಆಗಬಾರದ ಮಾತಲ್ಲ, ಸಹಜವಾಗಿ ಹಾಗೆ ಆಗಬಹುದು ಅಂತ ಯಾರಾದರೂ ಗೆಸ್ ಮಾಡ್ತಾರೆ. ಸೊ ಯೋಗೇಶ್ವರ್ ಅವರನ್ನೇ ಅಲ್ಲಿ ಅಭ್ಯರ್ಥಿ ಮಾಡೋದು ಅಂತ ತೀರ್ಮಾನಿಸಿದಂತೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಇಲ್ಲದ ಬೇಡದ ರಿಸ್ಕ್ ಅನ್ನು ತಗೊಳ್ಳೋಕೆ ರೆಡಿ ಇಲ್ಲ ಸದ್ಯ. ಈಗ ಯೋಗೇಶ್ವರು ಇನ್ನೊಬ್ರು ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಮಣಿಸೋದು HDK ಟಾರ್ಗೆಟ್. ಕಾಂಗ್ರೆಸ್ಗೆ ಹೋಗೋದ್ರ ಬದಲು ಕೊನೆ ಪಕ್ಷ BJPಗಾದ್ರೂ ಉಳಿಲಿ, ಅವ್ರು JDSನ ಚಿಹ್ನೆ ಹೇಳಿ ನಿಲ್ಲಲಿ ಅನ್ನೋ ಡಿಮ್ಯಾಂಡ್ ಅನ್ನ ಇಡಬಹುದು. ಅದಕ್ಕೆ ಯೋಗೇಶ್ವರ್ ಒಪ್ಪದೇ ಹೋದ್ರೆ ಕೊನೆಗೆ BJPಯ ಚಿಹ್ನೆ ಅಡಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಿಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿಕೊಳ್ಳೇಬೇಕಾಗತ್ತೆ. ಅಂಥದ್ದೊಂದು ಪರಿಸ್ಥಿತಿ ಇದೆ. ಅದು ಆಗದೇ ಇದ್ರೆ ಮುಂದೆ ಏನಾಗತ್ತೆ ಅನ್ನೋದು ಕೂಡ ಕುಮಾರಸ್ವಾಮಿ ಅವರು ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಖಿಲ್ ಅವರನ್ನ ಮತ್ತೆ ಬಲಿ ಕೊಡೋದಿಕ್ಕೂ ಕೂಡ ಅವರು ರೆಡಿ ಇಲ್ಲ. ಸೊ ಜಾಣ ಹೆಜ್ಜೆಗಳನ್ನ ಇರಿಸಿ ಯೋಗೇಶ್ವರ್ ಅವ್ರನ್ನ ನಿಲ್ಲಿಸುವಂತ ಲೆಕ್ಕಾಚಾರ ಈಗ ಪಕ್ಕ ಆದಂಗೆ ಕಾಣಿಸ್ತಾ ಇದೆ. ನಿನ್ನೆ ಅಷ್ಟೇ ನೋಡಿದ್ವಿ ನಾವು ಒಂದು ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿ ಒಂದು ಮಾತ್ರ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಇಲ್ಲ ಅಭ್ಯರ್ಥಿ ಆಗಲ್ಲ. ಅದೆಲ್ಲ ಸುಮ್ಮನೆ ರಣತಂತ್ರ, ಏನೋ ಒಂದು ಕಲ್ಲು ಹಾಕಿ ನೋಡ್ತಿದ್ದಾರೆ ಅವರಷ್ಟೇ. ಯಾವ ತರ ಇದೆ ರೆಸ್ಪಾನ್ಸ್ ಅಂತ ಬಿಟ್ರೆ ಡಿ ಕೆ ಇಲ್ಲಿ ಸ್ಪರ್ಧೆ ಮಾಡಲ್ಲ, ಅದಂತೂ ಖಚಿತ. ನಮಗೆ ಅವ್ರು ಯಾರು ಅಭ್ಯರ್ಥಿ ಹಾಕ್ತಾರೆ ಅನ್ನೋದು ಬೇಕಾಗೇ ಇಲ್ಲ.
ನಾವು ಮೈತ್ರಿ ಅಭ್ಯರ್ಥಿ ಹಾಕ್ತೀವಿ, ಅದು ಯೋಗೇಶ್ವರ್ ಆದರೂ ಆಗಬಹುದು, JDSನಿಂದ ಆದರೂ ಆಗಬಹುದು, ಅವರನ್ನು ಗೆಲ್ಲಿಸ್ಕೊಳ್ಳೋಣ ಅಂತ ಹೇಳುವ ಮೂಲಕ ಯೋಗೇಶ್ವರ್ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ದಟ್ಟ ಸುಳಿವು ಕುಮಾರಸ್ವಾಮಿ ಅವರ ಮಾತಲ್ಲೇ ಈಗ ಹೊರಗಡೆ ಬಂದಿದೆ. ಈ ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನನ್ನ ಕೈಗೆ ಅಧಿಕಾರಿಗಳು ಸಿಗಾಕೊಳ್ಳಲ್ವಾ? ನಾನು ದುರಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಲಾದ್ರೂ ಅನ್ಕೊಳ್ಳಿ. ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಇವತ್ತು ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದೆ ಒಳಗೆ, ಇವರೇನಾದ್ರು ಮಾಡಿದ್ರು ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ, ಏನೋ ಅಭಿವೃದ್ಧಿ ಮಾಡೋಣ, ಜಿಲ್ಲೆ ಮಗ ಅದರಿಂದ ಇದು ಯಾವುದಕ್ಕೂ ಮರಳಾಗಬೇಡಿ. ಅಷ್ಟರ ಮಟ್ಟಿಗೆ DKಗೆ ಮತ್ತೊಂದು ಮೈತ್ರಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿಯೇ ನಿರ್ಧಾರ ಆಗಿರೋದ್ರ ಸುಳಿವು ಸ್ಪಷ್ಟವಾಗಿ ಸಿಗ್ತಾ ಇದೆ. ಚನ್ನಪಟ್ಟಣದ ಬಗ್ಗೆ ಕುಮಾರಸ್ವಾಮಿ ಅವರು ಕ್ಲಾರಿಟಿ ತಗೊಂಡಿದ್ದಾರೆ ಅಂತ. ಬಿಟ್ಟುಕೊಟ್ಟೆ ಅಂತ ದೊಡ್ಡವನಾದಂಗೂ ಆಗತ್ತೆ. ಮಗನಿಗೋಸ್ಕರ ಇಷ್ಟೆಲ್ಲ ರಗಳೆ ಮಾಡ್ಕೊಂಡ್ರಪ್ಪ ಅಂತ ಈಗ ಈ ಟೈಮಲ್ಲಿ ಒಳ್ಳೆ ಖಾತೆ ಸಿಕ್ಕಿದೆ. ಬಿಜೆಪಿ ಹೈಕಮಾಂಡ್ ಬಹಳ ಗೌರವಯುತವಾಗಿ ಕುಮಾರಸ್ವಾಮಿ ಅವ್ರನ್ನ ನಡೆಸ್ಕೊಳ್ತಿರೋ ಹೊತ್ತಲ್ಲಿ ಇದೆಲ್ಲವನ್ನ ಸಮಸ್ಯೆಗೆ ತಂದಿಟ್ಕೊಳ್ಳೋದಕ್ಕೆ HDK ರೆಡಿ ಇಲ್ಲ. ಹಾಗಾಗಿ ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾರೆ ಕುಮಾರಸ್ವಾಮಿ ಅವರು, ಡೌಟೇ ಇಲ್ಲ ಅದರಲ್ಲಿ. ಇದಾಗ್ಬಿಟ್ರೆ, ಈ ಕಾಂಬಿನೇಷನ್ ಅಲ್ಲಿ ಹೋಗ್ಬಿಟ್ರೆ ಮೈತ್ರಿಗೆ ದೊಡ್ಡ ಚಾನ್ಸ್ ಇದೆ. JDS ಅಭ್ಯರ್ಥಿ ಹಾಕಿದ್ರೆ ಯೋಗೇಶ್ವರ ಸುಮ್ಮನಿರಲ್ಲ, ಅದ್ರಲ್ಲಿ ಡೌಟೇ ಇಲ್ಲ. ಅದೇ ಯೋಗೇಶ್ವರ ಅಭ್ಯರ್ಥಿ ಆಗ್ಬಿಟ್ರೆ JDS ಸ್ವಲ್ಪ ಮುನಿಸ್ಕೊಂಡ್ರೂ ಕೂಡ ಅಲ್ಲಿನ ಕಾರ್ಯಕರ್ತರು ಹೇಗೋ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು. ಸೊ ಇರೋ ಆಪ್ಷನ್ ಇದು. ಮತ್ತೊಂದು ಕಡೆಗೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಆಶಯ ಇದೆ ಅನ್ನುವ ಮಾತುಗಳನ್ನು ಆಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಇದೇ ಹೊತ್ತಲ್ಲಿ ಸೋಮಣ್ಣವ್ರು ಹೇಳ್ತಾರೆ, ಸರ್ಕಾರ ಯಾವಾಗ ಬೀಳುತ್ತೆ ಅಂತ ಮುಹೂರ್ತ ನನಗೆ ಗೊತ್ತಿಲ್ಲ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು ಅಂತ ಬಿಗ್ ಬಾಂಬ್ ಸಿಡಿಸುವ ಮೂಲಕ ಸರ್ಕಾರಕ್ಕೆ ಕುಮಾರಸ್ವಾಮಿ ಸ್ಕೆಚ್ ಹಾಕಿದ್ರ ಅನ್ನುವ ಹೊಸ ಒಂದು ವಿಚಾರವನ್ನು ಕೂಡ ಹೊರಗಿಟ್ಟಿರೋದು. ಒಂದು ಕಡೆ ಕುಮಾರಸ್ವಾಮಿ ಅವರು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ನಂಬಿಕೆಯಲ್ಲಿದ್ದೀನಿ ಅಂತ, ಇನ್ನೊಂದು ಕಡೆ ಸಚಿವ ಸೋಮಣ್ಣವ್ರು ಹೇಳ್ತಿರೋದು ಕುಮಾರಸ್ವಾಮಿ ಅವ್ರಿಗೆ ಮುಹೂರ್ತ ಗೊತ್ತು ಅಂತ. ಹಾಗಾದ್ರೆ ಏನಿದೆ HDK ಪ್ಲಾನ್? ಬಿಜೆಪಿ ಹೈಕಮಾಂಡ್ ಜೊತೆಗಿನ ರಣತಂತ್ರ ಏನು? BL ಸಂತೋಷ್ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ರಾಜ್ಯ ಬಿಜೆಪಿಗರಿಗೂ ಕೂಡ ಒಂದಿಷ್ಟು ಅನಿರೀಕ್ಷಿತ ಸಂದೇಶಗಳು ಡೆಲ್ಲಿ ಕಡೆಯಿಂದ ಬರ್ತಿರೋ ತರ ಕಾಣಿಸ್ತಿದೆ. ಕುಮಾರಸ್ವಾಮಿ ಅವರೇ ಹೆಚ್ಚು ಕ್ಲೋಸ್ ಆಗಿಬಿಟ್ರಲ್ಲ ಹೈಕಮಾಂಡ್ ಜೊತೆ, ನಮಗಿಂತ ಹೆಚ್ಚು ವಿಚಾರಗಳೀಗ ನಮ್ಮ ಪಕ್ಷದ ಬಗ್ಗೆ ಇವರಿಗೆ ಗೊತ್ತು ಅನ್ನೋ ತರ ಬೆಳವಣಿಗೆಗಳಾಗ್ತಿರೋದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.